ತ್ರಿಶೂಲ ಪೀಠವನ್ನು ಅಲಂಕರಿಸುವುದರೊಂದಿಗೆ ವರ್ಷದ ಭವಿಷ್ಯ, 7ನೇ ವರ್ಷದ ರಥೋತ್ಸವ, ಶ್ರೀಗಳಿಗೆ ತುಲಾಭಾರ, ಮಹಾತ್ಮರಿಂದ ಪ್ರವಚನ. ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು MR ತಳಗೇರಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸುಕ್ಷೇತ್ರ ಶಿರೋಳ ಗ್ರಾಮದ ಶ್ರೀ ಪ್ರಣವಾಶ್ರಮದಲ್ಲಿ 15ನೇ ವರ್ಷದ ಸತ್ಸಂಗ ಸಮ್ಮೇಳನ, ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವ ದಿನಾಂಕ 26/2/2026 ಪರಮ ಪೂಜ್ಯ ಶ್ರೀ ಯಮುನಾನಂದ ಗುರುಗಳ ನೇತೃತ್ವದಲ್ಲಿ ಭಕ್ತಿ ಭಾವೈಕ್ಯದೊಂದಿಗೆ ಜರುಗಲಿದೆ. ಬನ್ನಿ, ಶ್ರೀಗಳಿಂದ ಸಂಪೂರ್ಣ ಮಾಹಿತಿ ಪಡೆಯೋಣ. ಇಂಥ ಸಾಂಸ್ಕೃತಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ನಮಸ್ಕಾರ. ಶಿರೋಳ ಗ್ರಾಮದ ನವಾಶ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 15ನೇ ವರ್ಷದ ಸತ್ಸಂಗ ಸಮ್ಮೇಳನ ಹಾಗೂ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತದೆ. ಮತ್ತು 15ನೇ ವರ್ಷದ ಕಾರ್ಯಕ್ರಮ ಮುಂಜಾನೆ 7 ಗಂಟೆಗೆ ಅಷ್ಟಮಹಾಲಕ್ಷ್ಮೀ ದೇವಿ ಮತ್ತು ಬಗಳಮಾತೆಯ ಉಡಿ ತುಂಬುವ ಕಾರ್ಯಕ್ರಮ. ನಂತರ ಸಿದ್ಧಲಿಂಗೇಶ್ವರರ ಮತ್ತು ಶ್ರೀ ಚಂಪಮ್ಮ ತಾಯಿಯವರ ವೀರಸಿದ್ದೇಶ್ವರರ ರುದ್ರಾಭಿಷೇಕ. ನಂತರ ರಥೋತ್ಸವದ ಕಳಸಾರೋಹಣವನ್ನು ಮಾಡಲು ಮುಂಜಾನೆ 9 ಗಂಟೆಯಿಂದ 10 ಗಂಟೆವರೆಗೆ ಕಳಸವನ್ನು ವೀರಸಿದ್ದೇಶ್ವರ ದೇವಸ್ಥಾನದಿಂದ ಕಳಸವನ್ನು ಕುಂಭ ಮತ್ತು ವಾಲಗ ವೈಭವಗಳಿಂದ ಬಾರಿಸ್ತಾ ಆ ಕಳಸವನ್ನು ಮಾಡ್ತಾ ತಗೊಂಡು ಬಂದು 10 ಗಂಟೆಗೆ ಕಳಸಾರೋಹಣ ಆಗ್ತದೆ. ರಥೋತ್ಸವದ ಕಳಸಾರೋಹಣ 11 ಗಂಟೆಗೆ 10:30 ಗಂಟೆಗೆ ಬರುವ ಪೂಜ್ಯರಿಂದ ಮಹಾತ್ಮರಿಂದ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಂಕರಗೌಡಪ್ಪಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾತೋಶ್ರೀ ಅನಸೂಯಮ್ಮ ದೇವಿಯವರ ತುಂಗಳವರಿಂದ ಮತ್ತು ನಿತ್ಯಾನಂದ ಮಹಾಸ್ವಾಮಿಗಳು ಯೋಗಿಯವರು, ಇನ್ನೂ ವೇದಮೂರ್ತಿಗಳು ಸೋಮಲಿಂಗಯ್ಯ ಮಹಾಸ್ವಾಮಿಗಳು ಮತ್ತು ಬಸಯ್ಯ ಮಹಾಸ್ವಾಮಿಗಳು ಮಧುರಕಂಡಿಯವರು, ಡೋಣವಾಡ ದುಂಡಪ್ಪ ಶರಣರು ಡೋಣವಾಡದವರು ಮತ್ತು ಇನ್ನೂ ಕಾಡಪ್ಪ ಪೂಜಾರಿ ಅವರ ಅರ್ಚಕರು ಅವರು ಬರ್ತಾರೆ. ಮತ್ತಿನ್ನೂ ಹನುಮಂತ ಶಾಸ್ತ್ರಿಗಳು ಮಂಟೂರವರು, ಇವರೆಲ್ಲರಿಂದ ಇಲ್ಲಿ ಎಲ್ಲ ಪೂಜ್ಯರಿಂದ ಮತ್ತು ಇನ್ನೂ ಅನೇಕ ಪೂಜ್ಯರು ಬರ್ತಾರೆ. ಎಲ್ಲ ಪೂಜ್ಯರಿಂದ 10:30 ಗಂಟೆಗೆ ಪ್ರವಚನ ಮುಗಿದ ನಂತರ ತುಲಾಭಾರ ಕಾರ್ಯಕ್ರಮ. ತುಲಾಭಾರವನ್ನು ಮಾಡುವಂಥವರು ಮಲ್ಲವ್ವ ರಾಮಪ್ಪ ಬರಿಗೆಯವರು ಮತ್ತು ಸಿದ್ದಪ್ಪ ಹನುಮಂತ ಕುಳಲಿಯವರು ಸಾಕಿನ ಶಿರೋಳ, ಇವರಿಂದ ತುಲಾಭಾರ ನಡೀತದೆ. ತುಲಾಭಾರ ಕಾರ್ಯಕ್ರಮ ಮುಗಿದ ನಂತರ ಈ ಕುಂಭಮೇಳ ಆರತಿ, ಕುಂಭಮೇಳದಿಂದ ಕುಂಭವನ್ನು ಹೊತ್ಕೊಂಡು ಬಂದಂಥ ತಾಯಂದಿರಿಗೆ ಆಶೀರ್ವಾದ ಕಾಯಿ ಅಂಥೇಳಿ ನೀಡ್ತದೆ. ನಂತರ ಅನ್ನಪ್ರಸಾದ ಪ್ರಾರಂಭ ಆಗ್ತದೆ. ಅನ್ನಪ್ರಸಾದ ಮುಗಿದ ನಂತರ ಒಂದು ಪರಶುರಾಮ್ ಬರಿಗೆ ಅವರಿಂದ ಅನೇಕ ಸಂಗೀತ ಕಾರ್ಯಕ್ರಮಗಳು ಅವರು ನಡೆಸಿಕೊಡ್ತಾರೆ. ಮತ್ತು ಇನ್ನೂ ಉಳಿದವರು ಡೊಳ್ಳಿನ ಪದ ಹಾಡೋರು, ಅವರು ಒಂದು ಡೊಳ್ಳಿನ ಪದ ಹಾಡ್ತಾರೆ. ಮತ್ತು ಇನ್ನೂ ಭಕ್ತಿಗೀತೆ ಹಾಡೋರು ಎಲ್ಲ ಈ ರೀತಿ ಕಾರ್ಯಕ್ರಮಗಳು 4:30 ತನಕ ನಡೀತಾವೆ. 4:30 ಗಂಟೆಗೆ ವರ್ಷದ ಭವಿಷ್ಯ ಸಪ್ತ ತ್ರಿಶೂಲ ಪೀಠವನ್ನು ಅಲಂಕರಿಸೋದ್ರೊಂದಿಗೆ ವರ್ಷದ ಭವಿಷ್ಯವನ್ನು ಹೇಳ್ತೀವಿ. ಮುಂದೆ ವರ್ಷದ ಭವಿಷ್ಯ ಆದ ನಂತರ 6 ಗಂಟೆಗೆ ರಥೋತ್ಸವ ಜರುಗುತ್ತದೆ. ರಥೋತ್ಸವ ನಂತರ ಕಾರ್ಯಕ್ರಮ ಮಂಗಲಗೊಂಡು ಎಲ್ಲರೂ ಮಹಾಪ್ರಸಾದ ಮಾಡಿಕೊಂಡು ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ಈ ಎಲ್ಲ ಮುಂಜಾನೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಪರ್ಯಂತರ ಎಲ್ಲ ಕಾರ್ಯಕ್ರಮಗಳು ನಡೀತವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಬರುವಂಥ ಸರ್ವ ಅಕ್ಕಪಕ್ಕದ ಹಳ್ಳಿಯ ಭಕ್ತರು ಮತ್ತು ಶಿರೋಳ ಗ್ರಾಮದ ಸದ್ಭಕ್ತರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಕಾರ್ಯಕ್ರಮದ ಒಂದು ಸದುದ್ದೇಶದಿಂದ ಎಲ್ಲರೂ ಬಂದು ಸಮಭಾವದಿಂದ ಎಲ್ಲರೂ ಕಾರ್ಯಕ್ರಮವನ್ನು ನಡೆಸಿ ಮತ್ತು ಈ ಕಾರ್ಯಕ್ರಮದ ಒಂದು ಪುಣ್ಯಮಯವಾದಂಥ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ತಾವುಗಳೆಲ್ಲರೂ ಧನ್ಯರಾಗಬೇಕು ಅಂತೇಳಿ ನಾವು ವಿನಂತಿಪೂರ್ವಕವಾಗಿ ಕೊಡ್ತೀವಿ.